ಎಲ್ಲರಿಗೂ ನಮಸ್ಕಾರ. ಈ ಸ್ಕ್ರೀನ್ನ ಎಡಗಡೆಯಿಂದ ಕಾಣಿಸುತ್ತಿರುವುದು ಯಮುನಾ ನದಿ. ಸ್ಕ್ರೀನ್ನ ಮೇಲ್ಭಾಗದಿಂದ ಕೆಳಗಿನ ಭಾಗದವರೆಗೂ ಕಾಣಿಸುತ್ತಿರುವುದು ಗಂಗಾ ನದಿ. ಎರಡು ಸೇರುವ ಸ್ಥಳ ತ್ರಿವೇಣಿ ಸಂಗಮ. ಕೆಳಗಡೆಯಿಂದ ಅದೃಶ್ಯ ಸರಸ್ವತಿ ನದಿ ಬಂದು ಸೇರುತ್ತದೆ, ಸಂಗಮವಾಗುತ್ತದೆ ಎಂಬ ನಂಬಿಕೆ. ಇಲ್ಲಿ ಪವಿತ್ರ ಸ್ನಾನ ಮಾಡಬೇಕು ತ್ರಿವೇಣಿ ಸಂಗಮದಲ್ಲಿ ಎಂದು ಜನರ ನಂಬಿಕೆ. ಈಗ ಗಂಗಾ ನದಿಯ ಎರಡೂ ದಡದಲ್ಲೂ ಕೋಟ್ಯಾಂತರ ಜನ ಸ್ನಾನ ಮಾಡುತ್ತಿರುವುದು ತಿಳಿದಿರುವ ವಿಷಯ. ಗಂಗಾ ಸ್ನಾನ ತುಂಗಾಪಾನ ಎನ್ನುವಂತೆ. ನಾವು ಇವತ್ತು ಈ ಪವಿತ್ರ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮಕ್ಕೆ ಹೊರಟೆವು. ನಂದಿ ದ್ವಾರ, ಕಚ್ಚಪ್ ದ್ವಾರ, ಸಂಗಮ ದ್ವಾರ ಎಲ್ಲ ದಾಟಿ ಮುಂದೆ ನಡೆದರೆ ಈ ಜನಸಂದಣಿ. ದಾರಿಯುದ್ದಕ್ಕೂ ಇದೇ ಜನಸಂದಣಿ. ನಾವಿರುವ ಸ್ಥಳದಿಂದ ಬರೀ 2 ಕಿಲೋಮೀಟರ್ ದೂರ ಅಷ್ಟೇ ಈ ತ್ರಿವೇಣಿ ಸಂಗಮ. 2 ಕಿಲೋಮೀಟರ್ ಉದ್ದಕ್ಕೂ ಇದೇ ರೀತಿ ಜನಸಂದಣಿ ಇದೆ. ಜನರು ತಮ್ಮ ತಮ್ಮ ಲಗೇಜ್ಗಳನ್ನು, ಚಿಕ್ಕ ಮಕ್ಕಳನ್ನು, ವಯಸ್ಸಾದವರನ್ನು ಎಲ್ಲರನ್ನೂ ಕೂಡಿಕೊಂಡು ಈ ರೀತಿ ಶಾಂತ ರೀತಿಯಿಂದ ನಡೆದು ಹೋಗುತ್ತಿರುವುದು. ಯಾರೂ ಒಬ್ಬರಿಗೂ ಒಂದು ತೊಂದರೆ ಕೊಡುತ್ತಿಲ್ಲ. ತಮ್ಮ ಪಾಡಿಗೆ ತಾವು ಕುಟುಂಬದೊಂದಿಗೆ ಹೋಗಿ ಬರುತ್ತಿದ್ದಾರೆ. ಈ ದಿನ ಅಂದರೆ ಜನವರಿ 27. ದಿನಪೂರ್ತಿ ಸುಮಾರು 1.5 ಕೋಟಿಯಷ್ಟು ಜನ ಬಂದು ಪವಿತ್ರ ಸ್ನಾನ ಮಾಡಿದ್ದಾರೆ. ಇದು ಬಲಗಡೆಯಿಂದ ಬರುತ್ತಿರುವುದು ಯಮುನಾ ನದಿ. ಇದು ತ್ರಿವೇಣಿ ಸಂಗಮ. ಇಲ್ಲಿ ಎಡಗಡೆಯಿಂದ ಕಾಣಿಸುತ್ತಿರುವುದು ಗಂಗಾ ನದಿ. ನದಿಯಲ್ಲಿ ಸ್ನಾನ ಮಾಡಿದ ನಂತರ ಬಹುತೇಕ ಜನರು ಗಂಗಾ ಪೂಜೆ ಮಾಡುತ್ತಿರುವುದು, ಅರ್ಘ್ಯ ಕೊಡುತ್ತಿರುವುದು. ಈ ರೀತಿ ನೆಮ್ಮದಿಯ ಶಾಂತ ಭಾವದಿಂದ ನೂಕುನುಗ್ಗಲಿಲ್ಲದೆ ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಸಂತೋಷದಿಂದಿರುವ ಭಾವನೆ ಕಂಡುಬಂದಿತು. ನದಿಯ ನೀರು ಸಹ ಕಲುಷಿತವಾಗಿಲ್ಲದೆ ಸ್ವಚ್ಛವಾಗಿತ್ತು. ತುಂಬ ಚಳಿ ಇಲ್ಲದೆ, ತುಂಬ ತಣ್ಣಗಿಲ್ಲದೆ ಹಿತವಾಗಿತ್ತು. ಗಂಗಾ ಮಾತಾ ಕಿ ಜೈ.